ಮತ್ತೆ ನೀವು ಮರದು ಮತ್ತೆ ನಿಮ್ದು ದೇವರು ನಿಮ್ದು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಿ. ನೀವು ಹೆಂಗೆ ಈ ಭೂಮಿ ಅಂದ್ರೆ ನಿಮ್ದು ದೇವ್ರ ತರ ಅಲ್ವಾ? ಭೂಮಿ ಮತ್ತೆ ನದಿ ಆಗಲಿ ಮರ ಆಗಲಿ ಅದೆಲ್ಲ ನಿಮ್ದು ದೇವ್ರ ತರ ಅಲ್ವಾ ನೋಡೋದು? ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಒಳ್ಳೆ ಬ್ಯೂಟಿಫುಲ್ ಜಾಗ ಸರ್ ಇದು. ಹೌದಾ? ಸಖತ್ ಕಾಮಿಡಿ ಮಾಡ್ತೀರಾ ಸರ್ ನೀವು. ಹೌದಾ? ಹೌದು. ಮೇಕೆದೇವ್ರ ಜೊತೆ ಶಾರ್ಟ್ ತಗೊಳ್ಳಿ ಫಸ್ಟ್, ಅದ್ಮೇಲೆ ಇಂಟರ್ವ್ಯೂ ತಗೊಳ್ಳೋಣ. ಆಮೇಲೆ ತಗೊಳ್ಳೋಣ. ಓಕೆ, ಗಿಮ್ಮಲ್ ರೆಡಿ ಮಾಡ್ಕೊಂಬಿಡಿ. ಚಾರ್ಜ್ ಹಾಕಂಗಿದ್ರೆ ಅಲ್ಲಿ ಚಾರ್ಜ್ಗೆ ಹಾಕ್ಬಿಡಿ. ಕರೆಂಟ್ ಉಂಟಾ ಚಾರ್ಜ್ಗೆ ಹಾಕೋದಕ್ಕೆ? ಬ್ಯಾಟ್ರಿ ಸ್ವಲ್ಪ ಕರೆಂಟ್ ಉಂಟು. ಓಕೆ ಓಕೆ. ಅವತ್ತಿನ ಕಾಲದಲ್ಲಿ ಅವ್ರ ಅಪ್ಪ ಅಮ್ಮ ಏನು ಒಂದು ಮಾತು ಹೇಳಿದ್ರೆ ಒಂದು ಗೆರೆ ದಾಟ್ತಿರ್ಲಿಲ್ಲ, ಎಲ್ಲರೂ ಮಾಡ್ತಿದ್ರು. ಇವಾಗ ಯಾರೂ ಮಾಡ್ತಿಲ್ಲ. ಅದಕ್ಕೆ ವೆದರು ಚೇಂಜು, ಪ್ರಕೃತಿ ಚೇಂಜು, ಮಳೆ ಬೆಳೆ ಗಿಡ ಮರ ಎಲ್ಲ ಚೇಂಜ್ ಆಗ್ತಿದೆ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಡೇ 2 ಆಲ್ರೆಡಿ ಮಾರ್ನಿಂಗು ಶೂಟ್ ಸ್ಟಾರ್ಟ್ ಮಾಡಿದ್ದೀವಿ. ಅರ್ಲಿ ಮಾರ್ನಿಂಗು 4:30ಗೆ ನಾವು ಎದ್ದು ರೆಡಿಯಾಗಿ ಈ ಲೊಕೇಶನ್ಗೆ ಬಂದು ಹೋಟೆಲಿಂದ ಆಲ್ಮೋಸ್ಟ್ 1 hour ಟ್ರಾವೆಲ್ ಮಾಡಿದ್ವಿ. ನಾವೇನು ಇಂಟರ್ವ್ಯೂ ಮಾಡಿದ್ವಿ ನಿನ್ನೆ ನೈಟು. ಅವ್ರದ್ದು ಒಂದಷ್ಟು ಬೀರೋಲ್ಸ್ ಬೇಕಾಗಿತ್ತು. ಹಸು ಹತ್ರ ಹಾಲು ಕರೆದು ಹಸುನೆಲ್ಲ ವಾಶ್ ಮಾಡಿ ಒಂದಷ್ಟೆಲ್ಲ ಬೇರೆ ಬೇರೆ ಡೈರಿಗೆ ಹೋಗಿ ಹಾಲು ಹಾಕೋದು ಅದೆಲ್ಲ ಶಾರ್ಟ್ಸ್ಗಳೆಲ್ಲ ತೊಗೊಂಡು ಅಗೇನ್ ನಾವು ಮತ್ತೆ ಅಲ್ಲೇ ಒಂದು ಲೋಕಲ್ದು ಸಣ್ಣದು ಸ್ಮಾಲ್ ಶಾಪ್ ಇತ್ತು, ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಬೇರೆ ಕಡೆ ಬಂದಿದ್ದೀವಿ. ಈಗ ಇನ್ನೊಂದಷ್ಟು ಬೇರೆ ಶೂಟ್ಸ್ ಇದೆ. ಇವತ್ತೆಲ್ಲ ಆಲ್ಮೋಸ್ಟ್ ಇದೇ ಶೂಟ್ಸೇ. ಈ ಶೂಟ್ ಬಂದು ನಾವು ಮಾಡ್ತಿರೋದು ಕ್ಲೈಮೇಟ್ ವೆದರ್ ಚೇಂಜ್ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಇದು ಮಾಡಿದ್ವಿ. ಇವ್ರ ಜೊತೆ ಎಲ್ಲ ಶಾರ್ಟ್ಸ್ ತೆಗೆದ್ವಿ. ತೋರಿಸಿ ಅವ್ರನ್ನ. ಆಯ್ ಚಟ, ಆಯ್ ಕ್ಯಾಮ್ರಾ, ಸೇ ಆಯ್. ಹಾಂ ಓಕೆ ಬಾಯ್. ಅವ್ರ ಜೊತೆ ಬೆಳಗ್ಗೆ ಎಲ್ಲ ನಮಗೆ ಲ್ಯಾಂಗ್ವೇಜ್ ಬರ್ತಿಲ್ಲ ಪಾಪ, ಅವ್ರಿಗೆ ಮಲಯಾಳಂ ಬಿಟ್ಟರೆ ಬೇರೆ ಯಾವುದೂ ಬರ್ತಿಲ್ಲ. ನಾವು ಆ್ಯಕ್ಷನ್ ಮುಖಾಂತರ ಮಾಡ್ತಾ ಇದ್ವಿ. ಅದನ್ನು ಅಲ್ಲಿಡಿ ಎತ್ಕೊಂಬನ್ನಿ, ಹಂಗೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತ. ತೇಜು ಆಲ್ಮೋಸ್ಟ್ ಒಂದಷ್ಟೆಲ್ಲ ಮೇಕಿಂಗ್ ಎಲ್ಲ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ. ಅರ್ಲಿ ಮಾರ್ನಿಂಗ್ ನಾವು ಯಾವತ್ತೂ ನಾವು ಬೆಳಗ್ಗೆ ಬೇಗ ಎದ್ದು ಶೂಟು ಸ್ಟಾರ್ಟ್ ಮಾಡಿದ್ರೆ ನಿಮಗೆ 9 ಗಂಟೆ ಅಷ್ಟರೊಳಗಡೆ ಅರ್ಧ ದಿನದ ಕೆಲಸ ಆಗಿರೋ ಫೀಲ್ ಕೊಡುತ್ತೆ ನಮಗೂ. ಅದು ತುಂಬ ಇಷ್ಟ ನನಗೆ. ಯೂಶಲಿ ಶೂಟಿಂಗ್ ಇತ್ತು ಅಂತಂದರೆ ನಾನು 4 o'clock 3 o'clock 2 o'clock ಯಾವಾಗ ಬೇಕಾದ್ರೂ ಇದು ಹೇಳ್ತೀನಿ. ಶೂಟಿಂಗ್ ಇಲ್ಲ ಅಂದರೆ ಸ್ವಲ್ಪ ಸೋಂಬೇರಿ. ನನಗೆ ಇವತ್ತದೆ ಇನ್ನು ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಕಂಪ್ಲೀಟ್ಲಿ ನಾವು ತೋರಿಸ್ತೀವಿ. ಇದು ಹೋಗ್ತಾ ಹೋಗ್ತಾ ಈ ವಿಡಿಯೋ ಬಗ್ಗೆ ಕಂಪ್ಲೀಟ್ ಮಾಹಿತಿನೂ ಕೊಡ್ತೀನಿ ನಾನು. ಈ ಶೂಟ್ ರಿಲೇಟೆಡ್ ಏನು ಮಾಡೋಕ್ಕೆ ಬಂದಿದ್ದೀವಿ ಅಂತ. ಕಂಪ್ಲೀಟ್ಲಿ ವೆದರ್ ಚೇಂಜ್ ಆಗ್ತಿದೆ ಈಗ. ಹಿಂಗೆ ನಾನು ಆಮೇಲೆ ಹೇಳ್ತೀನಿ ಇನ್ನೊಂದು ಸಲ ನಿಮಗೆ. ಇಲ್ಲ ಅರ್ಜುನ್ ಅಥವಾ ಗಣೇಶ್ ಸರ್ ಅವರು ಪ್ರಾಪರಾಗಿ ಹೇಳ್ತಾರೆ. ನೆಕ್ಸ್ಟ್ ಅಲ್ಲಿ ಟಿ ಕಾಯ್ತಾ ಇದೆ, ಬಟ್ ಅವ್ರು ಯಾರೋ ಇನ್ನೂ ಬರಲಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಒಳಗಡೆ ಮಿಲ್ ಇದೆ ಇಲ್ಲಿ. ಮಿಲ್ ಒಳಗಡೆ ಹೋಗಿ ಒಂದಷ್ಟು ಶೂಟ್ಸ್ ಎಲ್ಲ ಇದೆ, ಇಂಟರ್ವ್ಯೂಸ್ ಶೂಟ್ಸ್ ಇದೆ, ಮತ್ತು ಬಿ-ರೋಲ್ ಶಾರ್ಟ್ಸ್ಗಳೆಲ್ಲ ಇದೆ. ಅದನ್ನೆಲ್ಲ ಮುಗಿಸಿ ಮತ್ತೆ ನಾನು ಸಿಗ್ತೀನಿ, ಮಾತಾಡೋಣ. ತೇಜು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಿಸ್ತು ನಿಮಗೆ? ಸಕ್ಕತ್ತಾಗಿತ್ತು. ಅದು ಹೆಸರು ಏನು ಗೊತ್ತಾ? ಏನೇನು ಗೊತ್ತಿಲ್ಲ. ಏನಾದ್ರು ಅದು ನಾರ್ಮಲ್ ಆಗಿ ಏನು ಅನ್ಕೊಂಡೆ ಆಗ್ಲೇ? ನಮ್ಮ ಕಡೆ ಮಾಮೂಲಿ ಬನ್ಸ್ ತರ ಮಾಡ್ತಾರಲ್ಲ, ಸೇಮ್ ಹಂಗೆ ಅನ್ಕೊಂಡೆ. ಪತ್ರಿ ಅಂಡ್ ಕಡಲೆಕರಿ. ಓಕೆ ಓಕೆ. ಅದನ್ನ ಯೂಶಲಿ ಇಲ್ಲಿ ಬಂದು ಜಾಸ್ತಿ ಟೀಲ್ಲೇ ತಿನ್ಬಿಡ್ತಾರೆ. ಅದು ಕರಿ ಎಲ್ಲ ಯೂಸ್ ಮಾಡಲ್ಲ. ಸ್ವಲ್ಪ ಸ್ವೀಟು ಇತ್ತು ಅದು. ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಅದು. ಅದಿಲ್ಲ ಅಂದ್ರೆ ಬೇರೆ ಏನೇ ಇದ್ರೂ ಬ್ರೇಕ್ಫಾಸ್ಟ್ ಅನಿಸ್ತಾ ಇರಲಿಲ್ಲ. ವೆರಿ ಬ್ಯೂಟಿಫುಲ್. ಅದು ಸಖತ್ತಾಗಿದೆ. ನಾನು 4 ತಿಂದೆ. ಚೆನ್ನಾಗಿತ್ತಾ? ಸಖತ್ತಾಗಿತ್ತು. ಓಕೆ, ಏನು ಹೇಳ್ತೀಯ ಶೂಟ್ ರಿಲೇಟ್ ಇದಕ್ಕೆ ನಮ್ಮ ಜೊತೆ ಬಂದಿರೋದಕ್ಕೆ? ಚೆನ್ನಾಗಿ ನಡೀತೈತೆ. ಫಸ್ಟು ನಿಮ್ಮ ಜೊತೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಸಖತ್ತಾಗಿದೆ. ಒಂಥರ ಹೊಸ್ದಾಗಿ ಚೆನ್ನಾಗಿದೆ. ಬಟ್ ಲೊಕೇಶನ್ ಮಾತ್ರ ತುಂಬ ಚೆನ್ನಾಗೈತೆ. ತುಂಬ ಇಷ್ಟ ಆಯ್ತು ನನಗೆ ಲೊಕೇಶನು. ಅವ್ರ ಹೆಸರು ಬಂದು ಕರಿಯನ್. ಅದನ್ನ ಇವರು ಅದ ಕರಿಚಟ. ಅವ್ರು ಒಂದು ಟ್ರೈಬ್ಸ್. ಅವ್ರದ್ದು ಇಂಟರ್ವ್ಯೂ ತಗೊಂಡ್ಬರ್ತೀವಿ. ಇಂಟರ್ವ್ಯೂಸ್ ಬೀರೋಸ್. ಅವ್ರದ್ದು ಇಂಟರ್ವ್ಯೂ ಮತ್ತು ಬೀರೋಲ್ಸ್ ತೆಗಕ್ಕೆ ಬರ್ತಾ ಇದ್ದೀವಿ. ಬಟ್ ಬಂದ ತಕ್ಷಣ ಹೇಳಿದ್ರು ಎನಿ ಟೈಮು ಆನೆ ಬರ್ಬೋದು, ಓಡಕ್ಕೆ ರೆಡಿ ಆಗಿರಿ ಅಂತ. ಅದಕ್ಕೆ ಅರ್ಜುನ್ ಫುಲ್ ಭಯ ಪಟ್ಬಿಟ್ಟಿದ್ದಾರೆ. ಹಂಗೇನಿಲ್ಲ, ನಾವು ಅಷ್ಟೇ ಗುಂಡ ಬಂದಿದ್ದದ. ಆನೆ ಬಂದು ಏನು ಮಾಡೋದು? ಹೆಂಗಿದೆ ಜಾಗ?
ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದೇ ಒಂದು ಅದೃಷ್ಟ ಅರ್ಜುನ್, ಸೀರಿಯಸ್ಲಿ. ಹೌದೌದು. ಎಲ್ರಿಗೂ ಈ ಅವಕಾಶ ಸಿಗಲ್ಲ, ನಮಗೆ ಅವಕಾಶ ಸಿಗ್ತಿದೆ. ಓಜಾಮ್ದಲ್ಲಿ ಮೋಸ್ಟ್ಲಿ ನಾವು ಇರುತ್ತೆ. ಓಜಾಮ್ದಲ್ಲಿ ನಾವು ಮೋಸ್ಟ್ಲಿ ಟ್ರೈಬ್ಸಲ್ಲಿ ಆಗಿ ಹುಟ್ಟಿದ್ವೋ ಗೊತ್ತಿಲ್ಲ, ಏನೋ. ಬರೀ ಫಾರೆಸ್ಟ್ಗೆ ಆಲ್ಮೋಸ್ಟ್ ಬರ್ತಾನೆ ಇರ್ತೀವಿ ಜಾಸ್ತಿ. ಥ್ಯಾಂಕ್ ಯು ನೇಚರ್ಗೆ ಥ್ಯಾಂಕ್ ಯು ಹೇಳ್ಬೇಕು ಅರ್ಜುನ್ ಜಾಸ್ತಿ ನಾವು. ನೇಚರ್ ಉಳಿಸ್ಬೇಕು ಫಸ್ಟ್. ಮರ ಗಿಡನ ಉಳಿಸಿ ಬೆಳೆಸಿ, ಪ್ರತಿಯೊಬ್ಬ ಮನುಷ್ಯನೂ ಒಂದೊಂದು ಮರ ಆದರೂ ಹಾಕಿ ದಯವಿಟ್ಟು. ನೋಡಿ ಈ ಮರ ಗಿಡಗಳು ನೋಡ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಲೆಕ್ಟ್ರಿಕ್ ಫೆನ್ಸಿಂಗ್. ಇದ್ಯಾಕೆ ಅರ್ಜುನ್ ಹಾಕಿರೋದು ಹೇಳಿ? ಆನೆ ಬರಬಾರ್ದು, ಬರಬಾರ್ದು ಊರು ಒಳಗಡೆ. ಬಟ್ ಇದು ಯಾವ ಮೂಲೆ ಯಾವುದಕ್ಕೆ ತಡೆಯೋಕೆ ಆಗುತ್ತಾ ಅರ್ಜುನ್? ಅದೇ ಒಂದು ಡೌಟ್. ಹಾಂ, ಆನೆ ಆ ಕಡೆ ಬರೋದಕ್ಕೆ ಬ್ಲಾಕ್ ಮಾಡಿದಾರ, ಈ ಕಡೆಯಿಂದ ಆ ಕಡೆ ಹೋಗ್ಬಾರ್ದು ಬ್ಲಾಕ್ ಮಾಡಿದಾರ ಗೊತ್ತಿಲ್ಲ. ಅಲ್ಲ, ಮೋಸ್ಟ್ಲಿ ಮನುಷ್ಯರು ಈ ಕಡೆಯಿಂದ ಆ ಕಡೆ ಹೋಗ್ಬಾರ್ದು. ಅಲ್ಲ, ಆನೆ ಆ ಕಡೆ ಬರುತ್ತೆ, ಈ ಕಡೆ ಬರೋದು ಗೊತ್ತಿಲ್ಲ. ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಏನೋ ಅಂತ ನೋಡೋಣ. ಬಟ್ ಹಸು ಹೋಗಿದೆ, ಕರೆಂಟ್ ಇಲ್ಲ ಅನ್ಸುತ್ತೆ ಅರ್ಜುನ್. ತೇಜು ಬಾರೋ ಬೇಗ, ಆನೆ ಇದೆ, ಹುಷಾರ ಮೇಲೆ. ಬಂತು ಹಿಂದೆ, ಹುಷಾರಾಗಿ ನೋಡ್ಕೊಂಬ, ಆ ಕಡೆ ಈ ಕಡೆ. ಹಾ, ಆ ಕಡೆ ಈ ಕಡೆ ಹುಷಾರಾಗಿ ನೋಡ್ಕೊಂಬ. ಬಂತು. ಅದು ಯಾವ ಕಡೆ ಬರುತ್ತೆ? ಈ ಕಡೆನೇ, ಈ ಕಡೆ ಮಜಾ ಹಾಕಿದಾರೆ, ಆ ಕಡೆಯಿಂದನೇ ಬರೋದು. ಕರಿಯಣ್ಣವರು ಸಿಕ್ಕಿದ್ದಾರೆ. ಅವ್ರದ್ದು ಯಾವ ಲ್ಯಾಂಗ್ವೇಜ್ ಅವ್ರದ್ದು? ಮಲಯಾಳಮ್ಮ. ಓಕೆ, ಏನೋ. ಈಗ ಇಲ್ಲಿ ಇಂಟರ್ವ್ಯೂ ಮಾಡಬೇಕು, ನೋಡೋಣ. ಸರ್ ಇಲ್ಲೇನಾ? ಓಕೆ, ಎಲ್ಲಿ ಸೆಟಪ್ ಮಾಡೋದು? ಒಂದ್ಸಲ ನೋಡ್ಬಿಡೋಣವಾ? ಮನೆ ಹತ್ರ ಏನಾರ ಜಾಗ ಇದೆಯಾ? ಮನೆ ಹತ್ರ ಜಾಗ ಇಲ್ಲ. ಓ, ಕನ್ನಡ ಫುಲ್ ಬರುತ್ತೆ ನಿಮಗೆ? ಓ, ಹೆಂಗೆ ಕಲ್ತ್ರಿ ನೀವು ಕನ್ನಡ? ಓಕೆ ಓಕೆ, ಥ್ಯಾಂಕ್ ಯು ಕರಿಯಣ್ಣ ಅವರೇ, ಥ್ಯಾಂಕ್ ಯು. ಓಕೆ, ಸೂಪರ್. ನಾವು ಮೋಸ್ಟ್ಲಿ ಕನ್ನಡ ಬರಲ್ಲ ಅನ್ಕೊತಾ ಇದ್ವಿ, ಸೂಪರಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ. ಓ ಸೂಪರ್. ಮನೆಯಲ್ಲಿ ಕನ್ನಡನಾ? മലയാളി കണ്ണു ഈ കുർമ ട്രൈബാണ് അവർ സംസാരിക്കുന്നത് കന്നഡ. ಬನ್ನಿ ಒಂದ್ಸಲ ಮನೆ ಕಡೆ ನೋಡೋಣ, ಅಲ್ಲೇ ಕುತ್ಕೊಳ್ಳೋಣ ಇಂಟರ್ವ್ಯೂ ನಿಮ್ಮದು ಮಾತಾಡೋಕ್ಕೆ. ಅಲ್ಲಿ ಹೋಗೋಣ ಮನೆ ಹತ್ರ. ಮನೆ ಹತ್ರ ಹೋಗ್ಬೇಕಾ? ಹಾಂ, ಮೇಕೆ ಬಿಟ್ಟಿದ್ರಾ? ಹಾಂ, ಮೇಕೆ ಬಿಟ್ಟಿದ್ದೀನಿ. ಇಲ್ಲೇ ಇರುತ್ತಲ್ಲ, ಇಲ್ಲ ಹೋಗ್ಬಿಡ್ತಾವೆ ಬೇರೆ ಕಡೆ? ಕೆಲಸ ಮಾಡಿ ಅರುಣ್, ಹಾಂ, ಈ ಮೇಕೆದ ಇವ್ರ ಜೊತೆ ಶೋಟ್ ತಗೊಳ್ಳಿ ಫಸ್ಟ್, ಹಾಂ, ಆದ್ಮೇಲೆ ಇಂಟರ್ವ್ಯೂ ತಗೊಳ್ಳೋಣ. ಆಮೇಲೆ ತೊಗೊಳಲ್ವಾ? ಓಕೆ, ಗಿಂಬಲ್ ರೆಡಿ ಮಾಡ್ಕೊಂಬಿಡಿ. ಚಾರ್ಜ್ ಹಾಕಂಗಿದ್ರೆ ಅಲ್ಲಿ ಚಾರ್ಜ್ಗೆ ಹಾಕ್ಬಿಡಿ. ಕರೆಂಟ್ ಉಂಟಾ ಚಾರ್ಜ್ಗೆ ಹಾಕೋದಕ್ಕೆ? ಬ್ಯಾಟ್ರಿ ಸ್ವಲ್ಪ ಕರ್ನ ಉಂಟು. ಓಕೆ ಓಕೆ. ಅಂದರೆ ಫಸ್ಟ್ ಗಿಂಬಲ್ ರೆಡಿ ಮಾಡಿ. ಏನು ಅವಾಗ ಚೇಂಜ್ ಆಗಿರೋದಕ್ಕೆ ಆ ಟೈಮ್ಗೂ ಈ ಟೈಮ್ಗೆ ಏನು ಅನಿಸ್ತೈತೆ ಈಗ? ವ್ಯತ್ಯಾಸ ಉಂಟು, ವ್ಯತ್ಯಾಸ ಉಂಟು. ಈಗ ವ್ಯತ್ಯಾಸ ಹೇಳುವುದು. ಮತ್ತೆ ಕಾಡು ಎಷ್ಟು ಚೇಂಜ್ ಆಗೋಯ್ತು, ಕಾಡಲ್ಲಿ ಏನೇನಿತ್ತು, ಕಾಲನೂ ತುಂಬ ಚೇಂಜ್ ಆಯ್ತಲ್ವಾ? ಹಾಂ, ಹೌದು. ಅದು ನಿಮ್ಮ ಕಾಲದಲ್ಲಿ ಹೆಂಗಿತ್ತು? ನಮ್ಮ ಕಾಲದಲ್ಲಿ ಅದೇನು ಮಳೆ ಉಂಟು, ಆಗಿಲ್ಲ, ಚೇಂಜ್ ಇಲ್ಲ, ಒಳ್ಳೆ ಜೀವಿತ. ಹಾಂ, 6 ತಿಂಗಳು ಪ್ರತಿ ವರ್ಷದಲ್ಲಿ ಮಳೆ, ಅದನ್ನ ನೀಟಾಗಿ ಹೇಳಿ. ಅದು 6 ತಿಂಗಳು ಮಳೆ ಇತ್ತು. ಈಗ ಮಳೆ ಕಮ್ಮಿ, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಏನು ಗೊತ್ತಿಲ್ಲ. ಅದನ್ನ ಹೇಳಿ. ಹಾಂ, ಯಾವೆಲ್ಲ ಬರ್ತದೆ ಹೋಗ್ತದೆ, ಮಳೆ. ಇದು ಮತ್ತೆ ನಿಮ್ದು ವ್ಯವಸಾಯದ ಕಾಲದ್ದು ಈ ಏನೇನು ಇದಿದೆ ನಿಮ್ದು ವ್ಯವಸಾಯ ಮಾಡ್ತಾ ಇದ್ದಲ್ವಾ ಇಲ್ಲಿ? ಇದು ವ್ಯವಸಾಯ ಅಗ್ರಿಕಲ್ಚರ್ ಅದೇ ವ್ಯವಸಾಯ. ಈಗ ಬೆಂಗಳೂರಿಂದ ನಿಮ್ಗೆ ಶೂಟ್ ಮಾಡಕ್ ಬಂದಿದ್ದೀರಲ್ವಾ, ನಮ್ಗೆ ಏನು ಸ್ಪೆಷಲ್ ಮಾಡಿದ್ದೀರಾ? ಎಲ್ಲಿ ಮಾಡಿಲ್ಲ, ನಾನೀಗ ಆಡು ಬಸ್ಕೊಂಡ ಕಾಡಲ್ಲಿ ಊಟ ನಮಗೆ ಅವನು ಫೋನ್ ಕರೆದಲ್ಲಿ ಈ ಕಡೆ ಬಂದೆ, ಆದರೆ ಆ ಕಡೆ ಹೋಗಿದ್ದೆ. ಈ ಊಟ ನಮಗೆ ಊಟ ಇಲ್ಲ, ಉಪವಾಸ ಹೋಗೋದಾ? ವಾಪಸ್ ಹೋಗೋದು ಏನು ಮಾಡ್ತಾರೆ? ನಿಮಗೋಸ್ಕರ ನಾವು ಬಂದು ನಮ್ಗೆ ಉಪವಾಸ ಕಳಿಸ್ತೀರಾ? ಅಲ್ಲ, ನಮಗೆ ವಾಪಸ್ಸಾರೇನೆ, ನನ್ನ ಮನೆ ಅದು. ನೀವು ಉಪವಾಸ, ನಾವು ಉಪವಾಸ. ನಾನು ವಾಪಸ್, ನಾನು ಒಂದು ಕಾಫಿ ಕುಡಿಬೇಕಾದ್ರೆ ಓಹ್, ಎಲ್ಲ ಅಲ್ಲೇ ಇರೋದು ಐಟಮು? ಹಾಂ, ಎಲ್ಲ ಅಲ್ಲಿ. ಬಟ್ ಅಷ್ಟು ದೂರ ನಡೆಯೋದಕ್ಕೆ ಏನು ಕಾಲು ನೋವಾಗಲ್ವಾ? ಎಲ್ಲ ಮೇಲೆ ನಡ್ಕೊಂಡು ಹೋಗಲಿ, ಅಭ್ಯಾಸ ಆಗಿದೆ. ಅಭ್ಯಾಸ. ಇದರಲ್ಲಿ ಹೋಗ್ತೀನಿ, ಈ ಗದ್ದೆಯಲ್ಲೇ ಹೋಗ್ತೀನಿ, ಹೋಗಿ ಹತ್ತಿಕೊಂಡ್ರು. ನೋಡಿ ಎಷ್ಟೊಂದು ವಿಷಯಗಳು ತಿಳ್ಕೊಂಡ್ವಿ. ಕರಿಯಣ್ಣನವರು ಸುಮಾರು ವಿಷಯಗಳು ಹೇಳಿದ್ರು. ಅವತ್ತಿನ ಕಾಲದಲ್ಲಿ ಅವ್ರ ಅಪ್ಪ ಅಮ್ಮ ಏನು ಒಂದು ಮಾತು ಹೇಳಿದ್ರೆ ಒಂದು ಗೆರೆ ದಾಟ್ತಿರ್ಲಿಲ್ಲ, ಎಲ್ಲರೂ ಮಾಡ್ತಿದ್ರು. ಇವಾಗ ಯಾರೂ ಮಾಡ್ತಿಲ್ಲ. ಅದಕ್ಕೆ ವೆದರು ಚೇಂಜು, ಪ್ರಕೃತಿ ಚೇಂಜು, ಮಳೆ, ಬೆಳೆ, ಗಿಡ, ಮರ ಎಲ್ಲ ಚೇಂಜ್ ಆಗ್ತಿದೆ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ವಾಟ್ ಎ ಫ್ಯಾಂಟಾಸ್ಟಿಕ್ ಸ್ಟೋರಿ ಕರಿಯಣ್ಣವ್ರ. ಕೊಡಿ ಒಂದು ಥ್ಯಾಂಕ್ಸ್ ಕೊಡಿ, ಒಳ್ಳೇದಾಗಲಿ. ಸರಿ, ತುಂಬ ಇನ್ಫಾರ್ಮೇಷನ್ ಹೇಳಿರಿ, ಸಂತೋಷ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡೋಣ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಸೊ
ಸದ್ಯಕ್ಕೆ ಈಗ ಏನು ಮಾಡ್ತೀವಿ ಅಂತಲೂ ಗೊತ್ತಿಲ್ಲ. ಅಲ್ಲಿ ಸರ್ ಹತ್ರ ಹೋಗೋಣ, ಕೋಡ್ ಎಲ್ಲ ಕಾಪಿ ಮಾಡಬೇಕು. ಮುಂದಿಂದು ಪ್ಲ್ಯಾನ್ ಮಾಡೋಣ. ಬನ್ನಿ ತೇಜು. ಕಾರ್ಡ್ ಟಿ ಟಿ ಅದಿದೆ, ಅದಕ್ಕೆ ಕೇಳಿದೆ ನಾನು ಏನಂತ. ಬರೀ ಟಿ ಟಿ ಹಾಕೋಣ. 1.5 hour ಜರ್ನಿ ಇದೆ. 1.5 hour. ಹಾಂ, ಊಟ ಅದೇ ಮಾಡೋಣ. ಇದಾದ್ರೆ ನೀವು ಮಾಡಿ, ನೀವು ನಾನು ಮಾಡೋದು ಫಸ್ಟಿಂಗಾ? ನಾನು ತಿಂದಿದ್ದೆ, ನನಗೆ ಬೇಜಾರಾಗುತ್ತೆ. ಬೇಜಾರಾ? ಉಣ್ಯಪ್ಪ ತಿನ್ನೋದು ಏನೋ ತಿನ್ನೋದು ನಾನು ಈವ್ನಿಂಗ್ ಮಾಡೋದು. ಚಿಟ್ಟೆಗಳೈತೆ. ಸಾಕು ಅವ್ರ ಮೇಲೆ ಇರ್ಲಿ, ತೊಂದರೆ ಇಲ್ಲ ಆರಾಮಾಗಿ. ಇಲ್ಲಿ ಮೇಲೆ ಬನ್ನಿ, ಮೇಲೆ ಹೋಗ್ಬಿಡಿ, ಮೇಲೆ ಬನ್ನಿ, ಮೇಲೆ ಬನ್ನಿ. ಹೋಗಿ ಹಿಂಗೆ ಮನೆ ಕಡೆ ಬನ್ನಿ, ಮನೆ ಕಡೆ ಹೋಗಿ. ಈ ಕಡೆ ಓಕೆ ಯಾ ಕಮ್ ಲೆಟ್ಸ್ ಗೋ. ಯಾ ಬಾಯ್ ಕರೆಣ್ಣನವ್ರೆ. ನಾಳೆ ಸಿಗ್ತೀನಿ. ನಾಳೆ ಕಾಣ. ನಾಳೆ ಸ್ಪೆಷಲ್ ಒಂದು ನಾಟಿ ಕೋಳಿ ರೆಡಿ ಮಾಡಿಬಿಡಿ. ಸುಮ್ಮನೆ ಮಾಡಿದ್ರೆ ಹೇಳ್ತಾ ಇದ್ದಾರೆ. ಸುಮ್ಮನೆ ಹೇಳಿದೆ ನಾನು, ಗೊತ್ತು ನನಗೆ, ಬಿಡಿ ಸರ್. ഓക്കെ ബായ്. ഓക്കെ ഉണ്ണിയപ്പമുണ്ട്, വണ്ടിയിലുണ്ട്. വരുമോ? അങ്ങോട്ട് വരുമോ? വാ ബാ, ഇവിടെ എടുത്താ വാ. ഏയ് എന്നട ಮುಗೀತಿಲಿ ಬೇಡ, ನೀವೇ ಇಟ್ಕೊಳ್ಳಿ ಅಂತಿದ್ದಾರೆ. ಅಂದ್ರೆ ಅವನು ಡೈಲಿ ತಿಂತಾನ ಅನ್ಸುತ್ತೆ ಇಲ್ಲಿ. ಇಲ್ಲ ಇಲ್ಲ, ಅವನು ಸ್ವಲ್ಪ ಹಂಗೆ ಕಾಮಿಡಿ ಮಾಡ್ತಾ ಇರೋದಕ್ಕೆ ಏನೋ ಕಾಮಿಡಿ ಅನ್ಕೊಂಬಿಟ್ಟ ಅಲ್ವಾ? ಬನ್ನಿ 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 ಬನ್ನಿ, ಹುಷಾರಾಗಿ ನೋಡ್ಕೊಂಡು ಬನ್ನಿ. ಹುಷಾರಾಗಿ ನೋಡ್ಕೊಂಡು ಬರ್ಬೇಕಿದು. ಒಳ್ಳೆ ಬ್ಯೂಟಿಫುಲ್ ಜಾಗ ಸರ್ ಇದು. ಹೌದಾ? ಹಾಂ, ಸಖತ್ ಕಾಮಿಡಿ ಮಾಡ್ತೀರಾ ಸರ್ ನೀವು. ಹೌದಾ? ಹೌದು. ಕೆಲಸ ಅಂತ ಬಂದರೆ ಫುಲ್ ಸೀರಿಯಸ್ಸು. ಕೆಲಸ ಮುಗಿತಂದ್ರೆ ಕ್ಯಾಮ್ರಾ ಕಟ್ ಅಂತಂದ್ರೆ ಅಷ್ಟೇ, ಕಾಮಿಡಿ ಯಾರೂ ಇಲ್ಲ. ನಾವು ಸುಮ್ಮನೆ ಲೈಟ್ ಮೂಡಲ್ಲಿ ಇರಬೇಕಲ್ವಾ? ಅರ್ಜುನ್ ನಗಿತಾ ಇದ್ದೀರಾ ಯಾಕೆ ಅರ್ಜುನ್? ಆ ಥರ ಯಾಕೆ ಸರ್? ಅರ್ಜುನ್ ಆ ಥರ ನಗ್ತಾ ಇದ್ದಾರೆ. ಏನಾಯ್ತು ಅರ್ಜುನ್? ಏನಿದೆಪ್ಪ, ನಮ್ಮ ಜೊತೆ ಒಬ್ರು ಬಂದಲ್ಲ, ಅವ್ರು ಇದೆಯಲ್ಲ? ಯಾರು? ಕರಿಯಣ್ಣನ? ಅಲ್ಲ, ನಿಮ್ಮ ಜೊತೆ ಬಂದವರು. ಬೈಜು? ಬೈಜು ಅಲ್ಲ, ಬೈಜು ಅಲ್ಲಿ ಅವ್ರು ಇಲ್ಲೇ ಇದ್ದಾರೆ, ಕರೀರಿ ಸರ್. ಬೈಜುನ ಬನ್ನಿ. ಬೈಜು ಊರು ಬಿಟ್ಟು ಹೋದ್ರು. ಬೈಜು ಸರ್ ಊರು ಬಿಟ್ಟು ಹೋದ್ರು. ಹೌದು, ಕೇಳೋದಲ್ಲ, ಒಬ್ರು ಬೈಜು ಸಿಕ್ಕಿದ್ದಾರೆ. ಅವರು ಕೇಳೋರು. ಈಗ ಊಟದೇನು ಸರ್ ಪ್ಲಾನು? ಇದೆಯಾ ಇಲ್ಲ ರಾತ್ರಿ ಒಂದೇ ಸಲ ನೆನ್ನೆ ಥರನಾ? ನನ್ನ ಹತ್ರ ಒಂದೇ ಸಲ. ಓ, ಬಟ್ ನೆನ್ನೆ ಥರ ಊಟ ಬೇಡ ಸರ್, ನಾನ್ ವೆಜ್ ಮಾತ್ರ ಇವತ್ತು. ಅಲ್ಲ, ಎಲ್ಲರೂ ವೆಜ್ ತಿಂತಲ್ಲಲ್ವಾ? ಹಾಂ, ಎಲ್ಲ ವೆಜ್ಜಾ ಇವತ್ತು? ನೀವು ಪ್ರಿಯಾ ಡಜನ್ ಲೈಕ್ ವೆಜ್. ಪ್ರಿಯಾ ಓಕೆನಾ? ಇಲ್ಲ, ನಾವೆಲ್ಲ ವೆಜ್ಜಾ ಇವತ್ತು, ಸಾಟರ್ಡೆ. ಮಂಡೇ ಸ್ಯಾಟರ್ಡೇ ಅವರು ವೆಜ್ಜು, ಟ್ಯೂಸ್ಡೇ ಟು ಫ್ರೈಡೇ ಫುಲ್ ನಾನ್ ವೆಜ್ಜು. ಮಟನ್ನು, ಬೀಫು, ಚಿಕನ್ನು, ಏನೇನು ನಡೀತಾ ಇದೆ ಹೊಡಿತಾ ಇದೆ ಎಲ್ಲ ತಿಂತಾರೆ. ಓಕೆ, ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತೀವಿ. ಎಲ್ಲಿ ಅಂತ ಗೊತ್ತಿಲ್ಲ, ಟೈಮ್ ಆಗಿದೆ. ಊಟ ಸ್ಕಿಪ್ ಮಾಡಿ ಶೂಟ್ ಮಾಡ್ತಾ ಇದ್ದೀವಿ ಇವತ್ತು. ಅಂದವೇ ಏನಾರು ತಿನ್ಕೊಂಡು ನೆಕ್ಸ್ಟ್ ಲೊಕೇಶನ್ ಸಿಗ್ತೀವಿ. ಬಾಯ್. ಬೆಳಿಗ್ಗೆನೂ ಬ್ರೇಕ್ಫಾಸ್ಟ್ ಚೆನ್ನಾಗಿ ಸಿಕ್ಕಿಲ್ಲ, ಸಿಕ್ಕಿಲ್ಲ ಸಿಕ್ಕಿದೆ ಅಲ್ವಾ? ಎಸ್. ಅದಕ್ಕೋಸ್ಕರ ಊಟ ಕ್ಯಾನ್ಸಲ್ ಮಾಡಿದ್ಯಾ? ಓ, ಏನು ಮಾಡೋದು ಈಗ? ಆಪ್ಷನ್ ಇಲ್ಲಲ್ಲ. ಮಾಡ್ಬೇಕಂದ್ರೆ ನಮ್ಗೆ ಟೈಮ್ ಇಲ್ಲ.
ಎಕ್ಸ್ಪೀರಿಯನ್ಸ್ ಸರ್ ಎಕ್ಸ್ಪೀರಿಯನ್ಸ್ ಇಸ್ ಅಮೇಝಿಂಗ್. ಹಿ ವಾಸ್ ಎ ಟ್ರೈಬಲ್ ಫಾರ್ಮರ್. ಅವ್ರದ್ದು ನೇಟಿವ್ ನಾಲೆಜ್ ಈಸ್ ಅಮೇಝಿಂಗ್. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇದು ಕ್ಲೈಮೇಟ್ ಚೇಂಜ್ ಮತ್ತು ಇಂಡಿಜಿನಿಯಸ್ ನಾಲೆಜ್. ಅಂದರೆ ಕ್ಲೈಮೇಟ್ ಚೇಂಜ್ ಅಂದರೆ ಕ್ಲೈಮೇಟ್ ಚೇಂಜ್ ಎಲ್ಲರಿಗೂ ಗೊತ್ತದು. ಸೊ ಇಂಡಿಜಿನಿಯಸ್ ನಾಲೆಜ್ ಅಂದರೆ ನಮ್ಮದು ಟ್ರೆಡಿಷ್ನಲ್ ನಾಲೆಜು ಯೂಸ್ ಮಾಡಿಕೊಂಡು ಕ್ಲೈಮೇಟ್ ಚೇಂಜು ಹೆಂಗೆ ಕಡಿಮೆ ಮಾಡ್ಬೋದು ಅದೇನೇ ಇದು ಸ್ಟೋರಿ. ಮತ್ತು ಟ್ರೆಡಿಷ್ನಲ್ ನಾಲೆಡ್ಜು ಇಟ್ಕೊಂಡು ನಾವು ಟ್ರೆಡಿಷ್ನಲ್ ನಾಲೆಜ್ ಅಂದರೆ ನಮ್ಮದು ಹಳೆಯವ್ರದ್ದು, ಈಗ ಹಳೆಯ ಥರ ಪ್ರಾಕ್ಟೀಸ್ಗಳು ಪಾಲನೆ ಮಾಡುವರು ಒಳ್ಳೆ ತಾತ ಮುತ್ತಾತ ಕಾಲದಲ್ಲಿ. ನಮ್ಮದು ಸಿಟಿ ಕಡೆ ಎಲ್ಲೂ ಇರಲ್ಲ. ದಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ಫಾರೆಸ್ಟ್ ಏರಿಯಾಸ್ ವಿತ್ ದ ಟ್ರೈಬಲ್ಸ್, ಆದಿವಾಸೀಸ್ ಆ ಕಡೆ ಇರೋರು. ಸೊ ಅವ್ರದ್ದು ಜೀವನ ಇಲ್ಲಾಂದರೆ ಅವ್ರದ್ದು ಲೈಫ್ ಸ್ಟೈಲು ಅದು ನಾವು ಕ್ಯಾಪ್ಚರ್ ಮಾಡ್ತಾಯಿದೆ. ಸೊ ಹೌ ದ್ಯಾಟ್ ಕ್ಯಾನ್ ಹೆಲ್ಪ್ ಟು ಪ್ರಿವೆಂಟ್ ಕ್ಲೈಮೇಟ್ ಚೇಂಜು, ಇಲ್ಲಾಂದರೆ ಹೆಂಗೆ ಕಡಿಮೆ ಮಾಡ್ಬೋದು ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟು, ಅದ್ರ ಬಗ್ಗೆ ನಾವು ಈ ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ದೆ. ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಡಾಕ್ಯುಮೆಂಟ್ರಿ. ಎಲ್ಲ ಕಡೆಯೂ ಆಲ್ ಓವರ್ ದ ವರ್ಲ್ಡ್ ಇದು ಹೋಗುತ್ತೆ. ಸೊ ವಿ ಆರ್ ಹೋಪ್ಫುಲ್ ಇದು ತುಂಬ ಚೆನ್ನಾಗಿ ಬರ್ಬೋದು ಎಂದು ವಿ ಆರ್ ಹೋಪ್ಫುಲ್. ಥ್ಯಾಂಕ್ ಯು. ಅಂಡ್ ನಾನು ಯಾವಾಗೂ ಹೇಳ್ತೀನಲ್ಲ, ನಾವು ಯಾವ ಥರ ಸ್ಟೋರಿ ಮಾಡ್ತಿದ್ದೀವಿ ಅಂತ ನೀವೇನಾದರೂ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಮೈ ಇಂಡಿಯಾ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಅದನ್ನು ನೋಡಿ 100% ತುಂಬ ನಿಮಗೆ ಇಷ್ಟ ಆಗುತ್ತೆ ಅನ್ನೋದ್ರ ಜೊತೆಗೆ ಅದರಿಂದ ಕಲಿಯೋದು ತುಂಬಾ ಇದೆ. ಅದೇ ಥರ ಸ್ಟೋರೀಸ್ ಇದೆ. ಸುಮ್ಮನೆ ಏನೋ ಮಾಡಬೇಕು, ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅದರಿಂದ ಅರ್ನಿಂಗ್ಸ್ ಮಾಡಬೇಕು ಅಂತ ಮಾಡ್ತಿಲ್ಲ ಸರು. 100% ಒಂದು ಎಜುಕೇಟೆಡ್ ಆಗಿ ನಾವೇನು ಕಲ್ತಿದ್ದೀವಿ ಅದು ತುಂಬ ಇನ್ನೊಂದು ಫ್ಯೂಚರ್ಗೆ ಯೂಸ್ಫುಲ್ ಆಗಬೇಕು. ಸ್ಟೂಡೆಂಟ್ಸ್ಗಾಗ್ಬೋದು, ಎಲ್ರಿಗೂ ಯೂಸ್ ಆಗುತ್ತೆ. ಆ ವೀಡಿಯೋಸ್ ಒಂದೊಂದೇ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಹೇಳೋದೇ ಬೇಕಾಗಿಲ್ಲ. ನೀವು 1-2 ಜಸ್ಟ್ ಇವ್ರು ಹೇಳ್ತಿದ್ದೀರಲ್ಲ ಅಂತ ಆದರೂ ಹೋಗಿ ನೋಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ ಆ ವಿಡಿಯೋಗೆ ಏನು ಕ್ವಾಲಿಟಿ ಇದೆ, ಯಾವ ಥರ ವರ್ಕ್ ಇದೆ, ಯಾವ ಥರ ಕಂಟೆಂಟ್ ಇದೆ ಅನ್ನೋದು. ಇದೇ ಥರ ಇನ್ನೂ ಬೇಜಾನ್ ವೀಡಿಯೋಗಳನ್ನ ಮಾಡ್ತಿರ್ತೀವಿ. ನಾವೇನು ವರ್ಕ್ ಮಾಡ್ತೀವಿ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಿರ್ತೀವಿ. ಈಗ ನೆಕ್ಸ್ಟ್ ಲೊಕೇಶನ್ನು ಎಲ್ಲಿದೆ ಅಂತ ಗೊತ್ತಿಲ್ಲ, ಅಲ್ಲಿಗೆ ಹೋಗಬೇಕು. ಮತ್ತೆ ಸಿಗೋಣ. ಬಾಯ್. ಓಕೆ, ಬಾಯ್. ಇಟ್ಸ್ ತುಂಬ ಹೀಟು, ಬಿಸಿಲು ಜಾಸ್ತಿ ಇಲ್ಲಿ, ಅದಕ್ಕೂ ನಾವು ಛತ್ರಿ ಯೂಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಬಾಯ್. ಐ ಆಮ್ ಕ್ರಿಯಾ. ಇಂಗ್ಲೀಷಲ್ಲಿ ಹೇಳ್ಬೋದಾ? ಇಂಗ್ಲೀಷ್ ಕನ್ನಡ ಮಿಕ್ಸ್ ಮಾಡಿ. ನಾನು ಕ್ರಿಯಾ. ನಾನು ಕಾಲೇಜ್ನಿಂದ ಬಂದಿದ್ದೀನಿ. ನಾನು RV ಇನ್ಸ್ಟಿಟ್ಯೂಟ್ನಿಂದ ಗಣೇಶ್ ಸರ್ ಅವ್ರ ಹತ್ರ ಕನೆಕ್ಟ್ ಆಗಿದ್ದೀನಿ. ಆ್ಯಂಡ್ ಸೊ ಲವ್ಲಿ ಡಾಕ್ಯುಮೆಂಟ್ರಿ. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ಇಟ್. ಆ್ಯಂಡ್ seeing the shooting that Arun sir is doing is amazing. Like lot of knowledge, because I want to become a cinematographer. So seeing his work is really interesting and very good. And yeah, working under Ganesh sir sounds really good, and it's really fun because getting to explore Wayanad in such a creative way, I don't think I'll ever get the opportunity again. So thank you. ಆಲ್ರೆಡಿ ನಾವು ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದ್ದೀವಿ. ನಮಗೂ ಅರ್ಜುನ್ ಮತ್ತು ತೇಜು ಅಲ್ಲಿ ಬರ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ನಾವು ಸ್ಪೀಡಾಗಿ ಬಂದ್ರೆ, ಅವ್ರು ಸ್ಲೋಗಿ ಬಂದ್ರೆ, ಇಲ್ಲ ಅವ್ರು ಸ್ಟಾಪ್ ಮಾಡಿದ್ರ, ಏನು ಒಂದು ಗೊತ್ತಾಗ್ತಿಲ್ಲ. ಅರ್ಧ ಕಿಲೋಮೀಟ್ರ್ ದೂರದಲ್ಲಿದ್ದಾರೆ. ನಾವು ಕಾಡೊಳಗಡೆ ಇದ್ದೀವಿ. ಭಯ ಆಗ್ಬಿಡ್ತು, ಎಲ್ಲಿ ಮಿಸ್ ಆಯಿತು, ಯಾವುದು ಕಾಡೆಮ್ಮೆ ಬಂದು ತಗೊಂಡೋಯ್ತಾ, ಇಲ್ಲ ಹುಲಿ ಚಿರತೆ ಏನು ಬಂದು ತಗೊಂಡೋಯ್ತು, ಎಲಿಫೆಂಟ್ ಗೊತ್ತೇ ಆಗಲಿಲ್ಲ. ಇಲ್ಲಿ ನಮ್ಮ ಮಂಜೂರು ಬೇರೆ ನಗ್ತಾ ಇದ್ದಾರೆ. ಅವಾಗವಾಗ ತಪ್ಸ್ಕೊತಾ ಇರ್ತಾರಲ್ಲ ಅವರು. ಯಾಕೆ, ಏನು ಅನ್ಸುತ್ತೆ ನಿಮಗೆ? ಅವಾಗವಾಗ ಕಾಡಿಸ್ತಾರಲ್ಲ, ಏನು ಅನ್ಸುತ್ತೆ? ನಾಚ್ಕೊತಾ ಇದ್ದಾರೆ. ಯಾಕೆ ತಪ್ಸ್ಕೊತಾರೋ ಗೊತ್ತಿಲ್ಲ. ಯಾವಾಗಲೂ ಹಂಗೇನೆ, ಅವಾಗವಾಗ ತಪ್ಸ್ಕೊಂಡ್ಬಿಡ್ತಾರೆ. ಹಿಂದೆ ತಿರ್ಗಿ ನೋಡಿದ್ರೆ ಇರೋದೇ ಇಲ್ಲ. ಓಕೆ, ಸಿಕ್ಕಿದೆ, ಈಗ ಸಿಕ್ಕಿದ್ದಾರೆ ನೋಡಿ, ಬರ್ತಾ ಇದ್ದಾರೆ. ಅಲ್ಲಿ ಕಾಡಲ್ಲಿ ಎಲ್ಲಿ ಲಾಸ್ ಆಯಿತು, ಮತ್ತೆ ಈಗ ಬರ್ತಾ ಇದೆ ನೋಡಿ. ಅಲ್ಲಿದೆ ನೋಡಿ. ಬರ್ತಾ ಇದ್ದಾರೆ. ಅರ್ಜುನ್, ನಾವು ಎಷ್ಟು ಭಯ ಪಟ್ರಿ ಗೊತ್ತಾ? ಹಿಂದೆ ತಿರ್ಗಿ ನೋಡ್ತೀವಿ, ನೀವು ಇಬ್ರು ಇಲ್ಲ. ಏನಂತ ಭಯ ಅನ್ಕೊಳೋದು ನಾವು ಹೇಳಿ. ಏನು ಈ ಥರ ಮಿಸ್ ಆದರೆ ಏನು ಇದು ಮಾಡೋದು? ನಾನೇ ಬಂತು ವಾಪಸ್ ಕಳಿಸ್ಬಿಟ್ಟು ಬಂದೆ ಕಾಡಿಗೆ ಹೋಗುವಂತ. ಹುಷಾರಾಗಿ ಕಳಿಸಿದ್ರಲ್ಲ. ಹಾಂ, ನೀವು ಹುಷಾರಾಗಿ ಗೂಗಲ್ ಮ್ಯಾಪ್ ಹಾಕಿ ಕಳಿಸ್ಕೊಟ್ಟೆ. ಓಕೆ, ಹತ್ತಿ ಎಲ್ಲ ಹೋಗೋಣ. ನೋಡಿ, ಫಾರೆಸ್ಟ್ ಮಧ್ಯದಲ್ಲಿ ಗಾಡಿ ನಿಲ್ಲಿಸಿತ್ತು. ನೋಡಿ, ಬ್ಯೂಟಿಫುಲ್. ಓಕೆ, ಬಾಯ್. ಸಿಗೋಣ ಆಮೇಲೆ ನೆಕ್ಸ್ಟ್ ಲೊಕೇಶನಲ್ಲಿ. ಬಾಯ್.
ಅಂತೂ ಇಂತೂ 7 ಗಂಟೆ ಆಗಿದೆ ಟೈಮು. ಆಲ್ಮೋಸ್ಟ್ ಶೂಟಿಂಗ್ ಈಗ ಮುಗೀತು. ಇಲ್ಲಿಂದ ಮತ್ತೆ 2 ಅವರ್ಸ್ ಜರ್ನಿ ಇದೆ. ಇವತ್ತಿಗೆ ಇಷ್ಟೇ ವಿಡಿಯೋ. ಮತ್ತೆ ನಾಳೆ ಸಿಗೋಣ. ನಾಳೆ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲನೂ ತೋರಿಸ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗ್ತಿದೆ ಅಂತಂದರೆ 100% ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಜೈ ಆಂಜನೇಯ.